ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇತ್ತೀಚೆಗಷ್ಟೇ ಸಬ್ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ ಬಂಡೆ ದುಷ್ಕರ್ಮಿಯನ್ನು ಹಿಡಿಯೋದಕ್ಕೆ ಹೋಗಿ ತಮ್ಮ ಪ್ರಾಣ ಕೊಟ್ಟಂಥ ಘಟನೆ ಹಚ್ಚ ಹಸುರಾಗಿದೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾದಂಥ ಕಾರ್ಯಾಚರಣೆಗಳು ಡೈಲಿ ಬೇಸಿಸ್ ಮೇಲೆ ನಡೀತಾ ಇರುತ್ತೆ. ದಿನಕ್ಕೆ ಹಲವು ರೀತಿಯಾದಂಥ ಕಾರ್ಯಾಚರಣೆಗಳು ನಡೀತಾ ಇರುತ್ತೆ. ಅನೇಕ ಜನ ಅಧಿಕಾರಿಗಳು ತಮಗೆ ವಹಿಸಲಾಗಿರುವಂಥ ಕೆಲಸವನ್ನು ಮಾಡೋದಕ್ಕೆ ದುಷ್ಕರ್ಮಿ ಒಳಗಿದಾರೋ ಇಲ್ವೋ, ಎಷ್ಟು ಜನ ಇದ್ದಾರೆ, ಅವರ ಕೈಯಲ್ಲಿ ಆಯುಧ ಏನಿದೆ, ಅದು ಯಾವುದನ್ನೂ ಯೋಚಿಸದೆ ಹೋಗಿ ಬಾಗಿಲು ಬಡಿಬೇಕಾದಂಥ ಸನ್ನಿವೇಶಗಳನ್ನು ಎದುರಿಸಬೇಕಾಗುತ್ತೆ. ದುಷ್ಕರ್ಮಿಗಳ ವಾಹನಗಳನ್ನು ಅಡ್ಡಗಟ್ಟಬೇಕಾದಂಥ ಸನ್ನಿವೇಶಗಳನ್ನು ಎದುರಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅನಿರೀಕ್ಷಿತ ದಾಳಿಗಳಾದಾಗ ತಮ್ಮ ಸರ್ವಿಸ್ ರಿವಾಲ್ವರ್ಗೆ ಕೆಲಸ ಕೊಡಬೇಕಾಗತ್ತೆ. ಆ ರೀತಿಯಾಗಿ ಕೆಲಸ ಕೊಡೋದು ಒಂದೇ ಒಂದು ಕ್ಷಣ ತಡ ಆದರೂ ಕೂಡ ಪ್ರಾಣ ಹಾರಿ ಹೋಗುವಂಥ ಸನ್ನಿವೇಶ ಇರುತ್ತೆ. ಈ ರೀತಿಯಾಗಿ ಯಾವ್ಯಾವ ಅಧಿಕಾರಿಗಳು ಗುಂಡು ಹಾರಿಸೋದರ ಮೂಲಕ ದುಷ್ಕರ್ಮಿಗಳನ್ನು ಅರೆಸ್ಟ್ ಮಾಡಿದ್ದಾರೆ, ತಮ್ಮ ಪ್ರಾಣವನ್ನು, ತಮ್ಮ ಸಿಬ್ಬಂದಿಯ ಪ್ರಾಣವನ್ನು ರಕ್ಷಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಹೋದಾಗ ಕೆಲವು ಅಧಿಕಾರಿಗಳ ಕಥೆಗಳನ್ನು ನಾವು ನಿಮ್ಮೆದುರಿಗೆ ತೆಗೆದುಕೊಂಡು ಬರ್ತಾ ಇದ್ದೀವಿ. ಇದು 5 ದಿನಗಳ ಕಾಲ ವಿಶೇಷ ಸೆಗ್ಮೆಂಟ್ ಆಗಿ ಪ್ರಸಾರ ಆಗುತ್ತೆ ಹಾಟ್ ನ್ಯೂಸ್ನಲ್ಲಿ. ಆ ಕ್ಷಣ ಅನ್ನೋ ಹೆಸರಿನಲ್ಲಿ ಆ ಗುಂಡು ಹಾರಿಸಿದ ಕ್ಷಣ ಹೇಗಿತ್ತು ಅನ್ನೋದನ್ನು ಸ್ವತಃ ಇನ್ಸ್ಪೆಕ್ಟರ್ಗಳ ಮಾತನಾಡಿದ್ದಾರೆ. ಹಾಗೆ ನೋಡಿದ್ರೆ ಮಾಧ್ಯಮದ ಎದುರಿಗೆ ಮಾತನಾಡೋದಕ್ಕೆ ಇನ್ಸ್ಪೆಕ್ಟರ್ಗಳಿಗೆ ಪರವಾನಗಿ ಇಲ್ಲ. ಆದರೆ ಈ ವಿಶೇಷ ಸೀರೀಸ್ಗೋಸ್ಕರ ಪೊಲೀಸ್ ಆಯುಕ್ತರ ವಿಶೇಷ ಪರವಾನಗಿಯನ್ನು, ಲಿಖಿತ ಪರವಾನಗಿಯನ್ನು ಪಡೆದು ನಮ್ಮ ಕ್ರೈಮ್ ರಿಪೋರ್ಟರ್ಗಳು ಈ ಇನ್ಸ್ಪೆಕ್ಟರ್ಗಳನ್ನು ಮಾತನಾಡಿಸಿದ್ದಾರೆ. ಅದರ ಮೊದಲನೇ ಕಂತು ಇವತ್ತು ಪ್ರಸಾರ ಆಗುತ್ತೆ. ಇನ್ಸ್ಪೆಕ್ಟರ್ ರಾಜೇಶ್ ನಟೋರಿಯಸ್ ರೇಪಿಸ್ಟ್ ನಸ್ರೂನ ತಮ್ಮ ವಾಸಿಮ್ ಬಾರ್ ಗರ್ಲ್ಗಳನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿದ್ದಾಗ ಹೇಗೆ ಅವರನ್ನು ರಕ್ಷಿಸಿದ್ರು, ಹೇಗೆ ವಾಸಿಮ್ನ ಹೊಟ್ಟೆಯೊಳಗೆ ಗುಂಡು ನುಗ್ಗಿಸಿದ್ರು ಅನ್ನೋದನ್ನು ಅವರೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿದೆ ಆ ವರದಿ. ದಿನಾಂಕ 19 ಜನವರಿ 2009. ಸಮಯ ಮಧ್ಯರಾತ್ರಿ 12 ಗಂಟೆ. ಸ್ಥಳ ಕೋರಮಂಗಲ ರೌಂಡ್ಸ್. ಇನ್ಸ್ಪೆಕ್ಟರ್ ರಾಜೇಶ್ ಬೆಂಗಳೂರಿನ HSR ಲೇಔಟ್ನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕಾಲ ಅದು. ಪ್ರತಿ ಶನಿವಾರ ನೈಟ್ ರೌಂಡ್ಸ್ ಮಾಡಬೇಕಾಗಿದ್ದ ರಾಜೇಶ್ HSR ಲೇಔಟ್ ಸರಹದ್ದುಗಳ ಠಾಣಗಳ ಉಸ್ತುವಾರಿಯ ಜವಾಬ್ದಾರಿ ಹೊತ್ತಿದ್ದರು. ಕೋರಮಂಗಲ ಠಾಣೆಯಿಂದ ಮಧ್ಯರಾತ್ರಿ ಕರೆಯೊಂದು ಬಂದಿತ್ತು. ಅದೊಂದು ಎಮರ್ಜೆನ್ಸಿ ಕರೆಯಾಗಿತ್ತು. ರೌಂಡ್ಸ್ನಲ್ಲಿದ್ದ ಇನ್ಸ್ಪೆಕ್ಟರ್ ರಾಜೇಶ್ ಕೋರಮಂಗಲ ಸ್ಟೇಷನ್ಗೆ ಬಂದು ತಲುಪಿದಾಗ ವಿಷಯ ಕೇಳಿ ಬೆಚ್ಚಿ ಬಿದ್ದಿದ್ದರು. ಬಾರ್ ಗರ್ಲ್ಗಳಿದ್ದ ಗಾಡಿ ಅಪಹರಣಕ್ಕೀಡಾಗಿತ್ತು. ಶನಿವಾರ ಮಧ್ಯರಾತ್ರಿ ಸುಮಾರು ಒಂದು 12:30 ಗಂಟೆಯಲ್ಲಿ ಕೋರಮಂಗಲ ಸ್ಟೇಷನಿಂದ ಒಂದು ಮೆಸೇಜ್ ಬರುತ್ತೆ, ಸ್ವಲ್ಪ ಇಮಿಡಿಯೇಟ್ ಸ್ಟೇಷನ್ ಕಡೆ ಬರಬೇಕು ನೀವು ಅಂತ. ಸೊ ಅಷ್ಟೊತ್ತಲ್ಲಿ ಇಮಿಡಿಯೇಟ್ ಸ್ಟೇಷನ್ ಕಡೆ ಬರಬೇಕು ಅಂದರೆ ಏನೋ ಆಗಿದೆ ಅಂತ ಮನಸ್ಸಿಗೆ ಅನಿಸುತ್ತೆ. ಏನೋ ಇದೆ, ಅದಕ್ಕೆ ಕರೀತಾ ಇದ್ದಾರೆ ಅಂತ. ಸೊ ಹಾಗಾಗಿ ಇಮಿಡಿಯೇಟು ತಕ್ಷಣ ನಾನು ಆ ರೌಂಡ್ಸಲ್ಲಿ ಇದ್ದಂತ ಸ್ಟೇಷನ್ ಕಡೆ ಹೋಗ್ತೀನಿ. ಸ್ಟೇಷನ್ ಕಡೆ ಹೋದಾಗ ಸ್ಟೇಷನ್ ಮುಂದೆ ಒಂದು 5-6 ಜನ ನಿಂತಿರ್ತಾರೆ. ಮತ್ತು ಅಲ್ಲಿದ್ದಂಥ ನೈಟ್ SH ಅಂತ ಯಾರಿರ್ತಾರೆ ಅವರು ಸ್ವಲ್ಪ ಹೆಚ್ಚಿಗೆ ಗಾಬರಿನಲ್ಲಿರ್ತಾರೆ. ಯಾಕೆ ಏನಾಯಿತು ಅಂತ ಕೇಳಿದಾಗ, ಏನಿಲ್ಲ ಸರ್, ಇದ್ದಕ್ಕಿದ್ದಂಗೆ ಒಂದಷ್ಟು ಜನ ಹುಡುಗರು ಬಂದು ಲಾಂಗ್ ತೋರಿಸ್ಬಿಟ್ಟು ಬಾರಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಹೆಣ್ಮಕ್ಳು ಕೆಲಸ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೋಗ್ತಾ ಇರ್ತಾರೆ. ಹೋಗುವಾಗ IBP ಪೆಟ್ರೋಲ್ ಬಂಕ್ ಹತ್ರ ಆ ಕ್ವಾಲಿಸ್ ವೆಹಿಕಲ್ನ ಅಡ್ಡ ಹಾಕ್ಬಿಟ್ಟು ಬೈಕಲ್ಲಿ ಬಂದಂಥ ಹುಡುಗರು ಲಾಂಗ್ ತೋರಿಸಿ ಆ ಡ್ರೈವರ್ನ ಆಚೆ ಎಳ್ದಾಕ್ಬಿಟ್ಟು ಗಾಡಿ ತೊಗೊಂಡು ಆ ಹೆಣ್ಮಕ್ಳ ಸಮೇತ ಕಿಡ್ನಾಪ್ ಮಾಡಿಕೊಂಡು ವೆಹಿಕಲ್ನು ತೊಗೊಂಡು ಹೊರಟೋಗಿದ್ದಾರೆ. ಈ ರೀತಿ ಆಗಿದೆ ಅಂತ ಹೇಳ್ತಾರೆ. ಮಧ್ಯರಾತ್ರಿಯೇ ಹಿರಿಯ ಅಧಿಕಾರಿಗಳಿಗೆ ಪ್ರಕರಣದ ಬಗ್ಗೆ ಮಾಹಿತಿ ನೀಡಲಾಯಿತು. ರಾಜೇಶ್ ಜೊತೆಗೆ ಕೋರಮಂಗಲ ಇನ್ಸ್ಪೆಕ್ಟರ್ ನಾಗರಾಜ್, ಪರಪ್ಪನ ಅಗ್ರಹಾರ ಇನ್ಸ್ಪೆಕ್ಟರ್ ವಾಸುದೇವರ 3 ಪ್ರತ್ಯೇಕ ಟೀಮ್ಗಳಾಗಿ ಮಾಡಿ ಹುಡುಕಾಟಕ್ಕೆ ನಿಯೋಜಿಸಲಾಯಿತು. 3 ಅಧಿಕಾರಿಗಳ ತಂಡ ವಿವಿಧ ಮಾರ್ಗಗಳಲ್ಲಿ ಹುಡುಕಾಟಕ್ಕೆ ನಿಂತರು.
ಎಷ್ಟೇ ಹುಡುಕಾಟ ನಡೆಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಕಿಡ್ನಾಪ್ ಕೇಸ್ ಆಗಿರೋದ್ರಿಂದ ಆರೋಪಿಗಳು ಯಾರು, ಅವರ ಬೇಡಿಕೆ ಏನಿರಬಹುದು ಎನ್ನುವ ಆಲೋಚನೆ ಬೇರೆ ಹುಟ್ಟಿಕೊಂಡಿತ್ತು. ಬೆಳಗಿನ ಜಾವ 4:15 ಆದರೂ ಯಾವೊಂದು ಸುಳಿವು ಸಿಗಲಿಲ್ಲ. ಕೊನೆಗೆ ಹೆಣ್ಣೂರಿನ ಬಾಗಲೂರು ಬಳಿ ಸೇರಿದ 3 ತಂಡಗಳು ಟೀ ಕುಡಿದು ಠಾಣೆಗಳಿಗೆ ಹಿಂತಿರುಗುವ ಯೋಚನೆ ನಡೆಸಿದ್ದವು. ನಾವು ಏರಿಯಾ ಡಿವೈಡ್ ಮಾಡ್ಕೊಳ್ತೀವಿ, ನೋಡಪ್ಪ ನೀನು ಈ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ, ACP ಸಾಹೇಬ್ರು ನೀವು ಈ ಕಡೆ ಟೀಮ್ ಹೋಗಿ ಅಂತ. ಸೊ ಆ ರೀತಿ ನಾವು 3 ಟೀಮ್ ಹೋಗ್ಬಿಟ್ಟು ಸರ್ಚ್ ಮಾಡ್ತಾ ಇದ್ದೀವಿ. ಏನು ಬೆಳಗಿನ ಜಾವ ಹತ್ರ ಆಗ್ತಾ ಇದೆ, ಏನೂ ಪ್ರಯೋಜನ ಆಗಿರಲ್ಲ, ಏನು ಖಚಿತವಾದಂಥ ಮಾಹಿತಿ ಇರಲ್ಲ, ಎಲ್ಲೋ ಇರ್ಬೋದು, ಈ ಕಡೆನೇ ಇರ್ಬೋದು ಅಂತ ಹೇಳಿ. ಸುಮಾರು ಆಗ ಬೆಳಗಿನ ಜಾವ ಒಂದು 4-4:15 ಸಮಯ ಆಸ್ಪಾಸ್ ಸಮಯ ಇರುತ್ತೆ. ಆ ಸಂದರ್ಭದಲ್ಲಿ ಒಂದು ಟೀ ಕ್ಯಾಂಟೀನ್ ಅಂಗಡಿ ಒಂದು ಓಪನ್ ಆಗುತ್ತೆ, ಸಣ್ಣ ಅಂಗಡಿ. ನಾವು ಅಲ್ಲಿಗೆ ಬಂದಂತ ಏನು ಮಾಡ್ತೀವಿ, ಇನ್ನು ಉಳಿಕೆ 2 ಟೀಮ್ಗೆ ಫೋನ್ ಮಾಡ್ತೀವಿ, ನೀವೆಲ್ಲಿದ್ದೀರಿ ಅಂತ. ಆಗ ಅವರು ಹತ್ತಿರ ಇರ್ತಾರೆ. ಸರಿ, ಅಟ್ಲೀಸ್ಟ್ ಒಂದು ಟೀ ಕುಡಿದ್ಬಿಟ್ಟು ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳಿ 3 ಟೀಮಲ್ಲಿ ಬಂದು ನಾವು ಸೇರ್ತೀವಿ ಒಂದು ಜಂಕ್ಷನ್ ಪಾಯಿಂಟಲ್ಲಿ. ಅಲ್ಲಿ ಟೀ ಕುಡಿತೀವಿ. ಟೀ ಕುಡಿದ 10 ನಿಮಿಷ ನಂತರ ಮತ್ತೆ ನನಗೆ ACP ಅವರು ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಈ ಕಡೆಗೆ ಹೋಗಿ, ಇವರಿಬ್ಬರು ಈ ಕಡೆ ಹೋಗಲಿ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಅವ್ರೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಆ ರೀತಿ ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ನನ್ನ ಟೀಮ್ನ ತಗೊಂಡು ಮೂಮೆಂಟಲ್ಲಿರ್ತೀವಿ. ಮೇಲಧಿಕಾರಿಗಳಿಗೆ ಮೆಸೇಜ್ ಹಾಕಿ ಸ್ಟೇಷನ್ಗೆ ಹಿಂದಿರುಗುವ ಯೋಚನೆ ಮಾಡ್ತಾ ಇದ್ದ ಇನ್ಸ್ಪೆಕ್ಟರ್ ರಾಜೇಶ್ಗೆ ಆಗ ಮಾಹಿತಿಯೊಂದು ಬರುತ್ತೆ. ಕಿಡ್ನಾಪ್ ಮಾಡಿದ ತಂಡ ಏರ್ಪೋರ್ಟ್ ಮಾರ್ಗವಾಗಿ ಪ್ರಯಾಣ ಬೆಳೆಸುತ್ತಿದೆ ಅಂತ. 3 ತಂಡಗಳು ಬೇರೆ ಬೇರೆ ಮಾರ್ಗಗಳ ಮೂಲಕ ಆ ದಿಕ್ಕಿಗೆ ಹೊರಟವು. ರಾಜೇಶ್ ದೂರು ಕೊಟ್ಟಿದ್ದ ಬಾರ್ ಮಾಲೀಕರನ್ನ ಕೂಡಿಸಿಕೊಂಡು ಬಾಗಲೂರು ರಸ್ತೆ ಹಿಡಿದರು. ಆಗ ಎದುರುಗಡೆಯಿಂದ ಸ್ವಿಫ್ಟ್ ವಾಹನವೊಂದು ಅತಿ ವೇಗವಾಗಿ ಪಾಸ್ ಆಗಿತ್ತು. ಇವರ ವಾಹನದಲ್ಲಿದ್ದ ದೂರುದಾರರು ಆ ವಾಹನವೇ ನಮ್ಮದು ಸಾರ್ ಅಂದುಬಿಟ್ರು. ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆ ಅಂತ ಹೋದಂಥವನು, ನಾನು ಇನ್ನೂ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸ್ವಲ್ಪ ದೂರ ನಾವು ಹೋಗಿರ್ತೀವಿ. ಅಷ್ಟೊತ್ತಿಗೆ ಎದುರುಗಡೆಯಿಂದ ಒಂದು ಸ್ವಿಫ್ಟ್ ಕಾರ್ ಪಾಸ್ ಆಗುತ್ತೆ. ಯಾವುದೋ ಸ್ವಿಫ್ಟ್ ಕಾರ್ ಹೋಗ್ತಾ ಇದೆಯಲ್ಲ ಅಂತ ನೋಡ್ತಾ ಇದ್ದಂಗೆ ಆ ಸ್ವಿಫ್ಟ್ ಕಾರಿಂದ ಜಸ್ಟ್ ಒಂದು ಅಬೌಟ್ 30 yards ಅಥವಾ 50 yards ಡಿಸ್ಟೆನ್ಸಲ್ಲಿ ಪೊಲೀಸ್ ವೆಹಿಕಲ್ ಬಂದಿರುತ್ತೆ. ಇಲ್ಲಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಂಥ ವೆಹಿಕಲ್ಲು KA-19 N6902 ಅಂತ. ಈ ವೆಹಿಕಲ್ಲೇ ಅವರು ಅಪಹರಿಸ್ಕೊಂಡು ಇದರಲ್ಲೇ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದು. ಆ ವೆಹಿಕಲ್ ನಮ್ಗೆ ಎದುರುಗಡೆ ಬರ್ತಾ ಇದ್ದಂಗೆ ಆ ವೆಹಿಕಲ್ ಡ್ರೈವರು ನಮ್ಮ ಜೀಪಲ್ಲಿ ಕೂತಿರ್ತಾರೆ. ಐಡೆಂಟಿಫೈ ಮಾಡಲಿಕ್ಕೆ, ಸರ್ಚ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ. ತಕ್ಷಣ ಅವನು ಸರ್ ನಮ್ಮದೇ ಗಾಡಿ ಹೋಗ್ತಾ ಇದೆ, ಇದೇ ಗಾಡಿ ಅಂತ ಹೇಳಿ ಕೂಗ್ತಾನೆ. ಅವನು ಇದೇ ಗಾಡಿ ಅಂತ ಕೂಗ್ತಾ ಇದ್ದಂಗೆ ಅಷ್ಟೊತ್ತಿಗೆ ಆ ವೆಹಿಕಲ್ ನಮ್ಗೆ ಎದುರುಗಡೆಯಿಂದ ಸ್ಪೀಡಾಗಿ ಪಾಸ್ ಆಗಿಬಿಡುತ್ತೆ. ಆ ಸ್ಪೀಡಾಗಿ ಪಾಸ್ ಆದ ತಕ್ಷಣ ನಾವು ಹಿಂದೆ ತಿರುಗಿ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಂಗೆ ಅದೇ ವೆಹಿಕಲ್ ಇರುತ್ತೆ, ಅದೇ ನಂಬರ್ ಪ್ಲೇಟ್ ಇರುತ್ತೆ. ತಕ್ಷಣ ನಮ್ಮ ವೆಹಿಕಲ್ನ ನಾವು ಯೂಟರ್ನ್ ಮಾಡ್ತೀವಿ. ತಕ್ಷಣ 2 ಟೀಮ್ಗಳಿಗೆ ಮಾಹಿತಿ ಕೊಟ್ಟ ರಾಜೇಶ್ ಆ ಸ್ವಿಫ್ಟ್ ಕಾರನ್ನ ಚೇಸ್ ಮಾಡಿದರು. ಬಾಗಲೂರು ಬಳಿ ಪೊಲೀಸರ 3 ತಂಡಗಳು ಕಿಡ್ನಾಪರ್ ವಾಹನವನ್ನ ಅಡ್ಡಗಟ್ಟಿದವು. ಮುಂಬದಿಯಿಂದ ಇನ್ಸ್ಪೆಕ್ಟರ್ ನಾಗರಾಜ್, ಮತ್ತೊಂದು ಬದಿಯಿಂದ ವಾಸುದೇವ್ ತಮ್ಮ ವಾಹನಗಳನ್ನು ನಿಲ್ಲಿಸಿದ್ದರೆ ಹಿಂದೆಯೇ ಚೇಸ್ ಮಾಡಿಕೊಂಡು ಬರ್ತಾ ಇದ್ದ ರಾಜೇಶ್ ಆರೋಪಿಗಳ ಕಾರಿನ ಹಿಂದೆಯೇ ತಮ್ಮ ಜೀಪನ್ನ ತಂದು ನಿಲ್ಲಿಸಿದರು. ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ದರೆ ಒಳಗಿದ್ದ ಬಾರ್ಗಲ್ಗಳ ಪ್ರಾಣಕ್ಕೆ ಅಪಾಯವಿತ್ತು. ಕ್ಷಣ ಕೂಡ ತಡ ಮಾಡದೆ ರಾಜೇಶ್ ಮತ್ತು ಇತರರು ಕಿಡ್ನಾಪರ್ಗಳಿದ್ದ ಕಾರಿನ ಕಡೆ ಧಾವಿಸಿದರು. ಸರೆಂಡರ್ ಆಗುವುದನ್ನು ಹೊರತುಪಡಿಸಿದರೆ ಬೇರೆ ದಾರಿ ಇರಲಿಲ್ಲ ದುಷ್ಕರ್ಮಿಗಳಿಗೆ. ನುಗ್ತಾರೆ ಇವರು ಅದೇ ಕಡೆ ಹೋಗೋದಕ್ಕೂ ನಮ್ಮ ಲಕ್ ಚೆನ್ನಾಗಿರಿಂದ ನಾನು ಹಿಂದೆಯಿಂದ ಇರ್ತೀನಿ, ಮುಂದೆ ಸಾಕಷ್ಟು ದೂರದಲ್ಲಿ ನಮ್ಮಲ್ಲಿದ್ದವರು ಟಕ್ಕಂತ ರೋಡ್ಗೆ ಬ್ಲಾಕ್ ಮಾಡಿಬಿಟ್ಟು ಅವ್ರ ಜೀಪ್ನ ಕ್ವಿಕ್ಕಾಗಿ ನಿಲ್ಲಿಸ್ತಾರೆ. ಸೊ ಅವರು ಹಿಂದೆ ನಾನಿದ್ದೀನಿ, ಮುಂದೆ ಅವರಿದ್ದಾರೆ, ಯಾವ ಕಡೆ ಹೋಗೋಕ್ಕಲ್ಲ, ಸೆಂಟ್ರಿಗೆ ಬಂದಾಗ ಲಾಕ್ ಆದಂಗೆ ಅಂತ. ಆ ಸ್ಪೀಡಲ್ಲಿ ಅವ್ರಿಗೆ ಬ್ರೇಕ್ ಹಾಕ್ತಾರೆ ಆ ಸ್ವಿಫ್ಟ್ ಕಾರ್ ಬ್ರೇಕ್ ಹಾಕಿ ಆ ಕಾರ್ಗೆ ಗೊತ್ತಾಗುತ್ತೆ ಮುಂದೆ ಪೊಲೀಸರು ಇದ್ದಾರೆ ಅಂತ. ಅವ್ನು ಹಿಂದಕ್ಕೆ ತೊಗೊಳಕ್ಕೆ ಅಂತ ಟ್ರೈ ಮಾಡ್ತಾನೆ. ಹಿಂದೆ ಇದ್ದಂಥ ಪಾಲೀಸ್ ಅವ್ನು ಕ್ವಿಕ್ಕಾಗಿ ಮಾಡೋಕ್ಕಾಗಲ್ಲ, ಬಂದಿದ್ದೆ ದಡ ಅಂತ ಹಿಂದೆ ಇರೋ ಪಾಲೀಸ್ ಹೊಡೆದಿರ್ತಾನೆ. ಪಾಲೀಸ್ ಹೊಡೆದು ಇನ್ನು ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಷ್ಟೊತ್ತಿಗೆ ನಾವು ಜೀಪ್ ಅಡ್ಡ ಹಾಕ್ಬಿಟ್ಟು ನಾವು ಇಳಿತೀವಿ. 3 ಕಡೆಗಳಿಂದ ಪೊಲೀಸರು ಆಯುಧಗಳ ಸಮೇತ ಸುತ್ತುವರೆದಾಗ ಕಿಡ್ನಾಪರ್ಗಳು ಕೈಗೆತ್ತಿಕೊಂಡು ಸರೆಂಡರ್ ಆಗಿ ಬಿಡುತ್ತಾರೆ ಅಂದುಕೊಂಡಿದ್ರು ಇವರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ನಾವು ಎಲ್ಲ ಸುತ್ತುವರೆದ ವೆಹಿಕಲ್ ಹತ್ರ ಹೋಗ್ತಾ ಇದ್ದಂಗೆ ಇಟ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್. ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ತಕ್ಷಣ ಕಾರಿಂದ ಹೇಳಿದಂಥ ಒಬ್ಬ ವ್ಯಕ್ತಿ ಚಾಕು ತೊಗೊಂಡು ನಾಗರಾಜ್ ಮೇಲೆ ಏಕಾಏಕಿ ಅಸಾಲ್ಟ್ ಮಾಡಿಬಿಡ್ತಾನೆ. ಅಸಾಲ್ಟ್ ಮಾಡಿದ ತಕ್ಷಣ ನಾಗರಾಜ್ ಕೈಯಲ್ಲಿ ಫುಲ್ ಬ್ಲಡ್ ಬ್ಲೀಡ್ ಆಗಕ್ಕೆ ಶುರು ಆಗಿರುತ್ತೆ. ಇನ್ಸ್ಪೆಕ್ಟರ್ ನಾಗರಾಜ್ ಮೇಲೆ ಚಾಕುವಿನಿಂದ ಇರಿದ ಆರೋಪಿ ಹಿಂದಿರುಗಿ ಇನ್ಸ್ಪೆಕ್ಟರ್ ರಾಜೇಶ್ ಮೇಲೂ ಹಲ್ಲೆಗೆ ಮುಂದಾಗ್ತಾನೆ. ಆಗ ರಾಜೇಶ್ ಸರ್ವಿಸ್ ರಿವಾಲ್ವರ್ಗೆ ಕೆಲಸ ಕೊಡ್ತಾರೆ. ರಾಜೇಶ್ ಹಾರಿಸಿದ ಗುಂಡು ಎದುರಾಳಿಯ ಹೊಟ್ಟೆಯ ಭಾಗಕ್ಕೆ ತಾಗಿತ್ತು. ಅಷ್ಟಕ್ಕೆ ಆ ದುರುಳ ನೆಲಕುರುಳುತ್ತಾನೆ. ಹತ್ರ ಬಂದರು ನೋಡಿದ್ರೆ
ಬಾರ್ ಗರ್ಲ್ಗಳನ್ನು ಕಿಡ್ನಾಪ್ ಮಾಡಿದವನು ಸಾಮಾನ್ಯನಲ್ಲ. ಅವನೊಬ್ಬ ನಟೋರಿಯಸ್ ರೌಡಿ. ಎಸ್, ಇನ್ಸ್ಪೆಕ್ಟರ್ ರಾಜೇಶ್ ಹಾರಿಸಿದ ಗುಂಡಿನಿಂದ ತತ್ತರಿಸಿ ನೆಲಕ್ಕೆ ಉರುಳಿದವನು ಸಾಮಾನ್ಯನಾಗಿರಲಿಲ್ಲ. ಮೈಕೋ ಲೇಔಟ್ನಲ್ಲಿ ಸಾರ್ವಜನಿಕರ ಪಾಲಿಗೆ ಕಿರಾತಕನಾಗಿದ್ದ ನಟೋರಿಯಸ್ ರೌಡಿ ವಾಸೀಮ್. ಇದೇ ರೀತಿ ಬಾರ್ ಹುಡುಗಿಯರನ್ನ ಹುರಿದು ತಿಂದು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದ ಕುಖ್ಯಾತ ರೇಪಿಸ್ಟ್ ನಸ್ರೂನ ತಮ್ಮ. ಅಣ್ಣನ ಸಾವಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಅವನ ಎನ್ಕೌಂಟರ್ ಮಾಡಿದ ಅಧಿಕಾರಿಗಳನ್ನ ಕೊಂದು ಹಾಕ್ತೀನಿ ಅಂತ ಶಪಥ ಮಾಡಿದ್ದವನು ವಾಸೀಮ್. ಸೊ ಆ ಇನ್ಸಿಡೆಂಟಲ್ಲಿ ಆದ ನಂತರ ನಮಗೆ ಗೊತ್ತಾಯಿತು, ಇದರಲ್ಲಿ ಮೇನ್ ರೂವಾರಿ ಇದ್ದಂಥವನು ಹಿಂದೆ ಎನ್ಕೌಂಟ್ರಲ್ಲಿ ತೀರೋಗಿದ್ದಂಥ ನಸ್ರು ಅಂತ ನಟೋರಿಯಸ್ ರೌಡಿ ಯಾರಿರ್ತಾನೆ, ಅವನ ತಮ್ಮ ವಾಸೀಮ್ ಅಂತ, ಏನು ಮೈಕಲೋಡ್ ಸ್ಟೇಷನಲ್ಲಿ ರೌಡಿ ಶೀಟರ್ ಆಗಿರ್ತಾನೆ. ಸೊ ಈ ವಾಸೀಮು ನಾಗರಾಜ್ ಅವ್ರನ್ನ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿರ್ತಾನೆ. ಮತ್ತು ಹಿಂದೆನೂ ಸಹ ಇವ್ರಿಗೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭಗಳಲ್ಲಿ ಇವರು ಅದನ್ನು ಪ್ರಸ್ತಾಪ ಆಗಿರುತ್ತೆ. ಕ್ಷಣಾರ್ಧದಲ್ಲಿ ಆ ಘಟನೆ ನಡೆದು ಹೋಗಿತ್ತು. ಎದುರಾಳಿ ಯಾರು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲೇ ಗುಂಡು ಹಾರಿಸಿದ್ದರು. ಫೈರ್ ಮಾಡುವುದು ಒಂದೇ ಒಂದು ಕ್ಷಣ ತಡವಾಗಿದ್ದರೆ ವಾಸೀಮ್ನ ಚಾಕು ಇನ್ಸ್ಪೆಕ್ಟರ್ ನಾಗರಾಜ್ರ ಹೊಟ್ಟೆಯೊಳಗಿರ್ತಾ ಇತ್ತು. ಇವತ್ತು ಮಲ್ಲಿಕಾರ್ಜುನ ಬಂಡೆಯವರನ್ನ ನೆನಪಿಸಿಕೊಳ್ತಿರೋ ಹಾಗೆ ಇವರನ್ನೂ ನೆನಪಿಸಿಕೊಳ್ಳಬೇಕಾಗ್ತಾ ಇತ್ತು. ಗನ್ ತೆಗಿಯೋದು ಅಲ್ಲ, ಗನ್ ತೆಗಿಯೋದು ಸ್ವಲ್ಪ ಲೇಟ್ ಆಗಿದ್ರೂ ಇನ್ನೊಮ್ಮೆ ಅಸಾಲ್ಟ್ ಆಗಿದ್ರಿ ಇನ್ನು ಕೆಲವು ಕ್ಷಣಗಳಲ್ಲಿ ನಾಗರಾಜ್ ಅವರು ಪ್ರಾಯಶಃ ಮೊದಲನೇ ಇನ್ನೊಬ್ಬ ಬಂಡೆ ಆಗಿರ್ತಾ ಇದ್ರು. ಇವ್ರಿಗೆ ಮುಂಚೆ ನಾಗರಾಜ್ ಅವ್ರ ಫೋಟೋನ ಇವತ್ತಿನ ದಿವಸ ಹೂನಾರ ಹಾಕೋ ಪರಿಸ್ಥಿತಿ ಇರ್ತಾ ಇತ್ತು. ಅವತ್ತಿನ ದಿವಸ ಗನ್ ತೆಗಿಲೇಬೇಕಾದಂಥ ಅನಿವಾರ್ಯತೆ ಇತ್ತು. ನಮ್ಮನ್ನು ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವು ಮಾಡ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇತ್ತು. ಸೊ ಸ್ವಲ್ಪ ಲೇಟ್ ಆಗಿದ್ರು ಅವನು ನಾಗರಾಜ್ ಅವ್ರನ್ನ ಅಸಾಲ್ಟ್ ಮಾಡ್ತಾಯಿದ್ದ ಅಥವಾ ಇನ್ನೂ ಬೇರೆಯವ್ರ ಮೇಲೂ ಮಾಡ್ತಾಯಿದ್ರು. ಇದ್ದಂಥ ನಮ್ಮ ಸಿಬ್ಬಂದಿ ಹತ್ರ ಅವತ್ತಿನ ದಿವಸ ತೊಗೊಂಡೋದಾಗ ನಾವು ಅರ್ಜೆಂಟಲ್ಲಿ ಗಡಿಬಿಡಿನಲ್ಲಿ ಹೋಗಿದ್ದ ತಕ್ಷಣ ಲಾಠಿ ಇತ್ತು, ಆಫೀಸರ್ಸ್ ಹತ್ರ ಮಾತ್ರ ವೆಪನ್ ಇತ್ತು, ಅವ್ರ ಕಡೆ ಲಾಂಗ್ ಇತ್ತು, ಡೆಡ್ಲಿ ವೆಪನ್ಸ್ ಇತ್ತು. ಸೊ ದಟ್ ವಾಸ್ ಇನ್ನೋವೇಟಬಲ್ ಆ್ಯಂಡ್ ದಟ್ ವಾಸ್ ಅ ಟೈಮ್ಲಿ ಆ್ಯಕ್ಷನ್ ವಿಚ್ ವಾಸ್ ವೆರಿ ಮಚ್ ರಿಕ್ವೈರ್ಡ್. ಅವತ್ತಿನ ದಿವಸ ಇದು ಆಗಲೇಬೇಕಿತ್ತು. ಹಂಗಾಗಿದ್ದರಿಂದ ಇವತ್ತಿನ ದಿವಸ ನಾಗರಾಜ್ ಇನ್ಸ್ಪೆಕ್ಟ್ರು ನಮ್ಮ ಜೊತೆಲಿ ಜೀವಂತವಾಗಿದ್ದಾರೆ. ಇಲ್ಲ ಅಂದಿದ್ರೆ ಅವರು ಮೊದಲನೇ ಮಲ್ಲಿಕಾರ್ಜುನ ಬಂಡೆ ಆಗ್ತಾಯಿದ್ರು. ತನ್ನವರನ್ನ ಉಳಿಸಿಕೊಂಡ ಸ್ಥೈರ್ಯ, ನೆಮ್ಮದಿ ಒಂದು ಕಡೆಯಾದರೆ ಮತ್ತೊಂದು ಕಡೆ ಕುಖ್ಯಾತನೊಬ್ಬನಿಗೆ ಪೊಲೀಸ್ ಪವರ್ ತೋರಿಸಿದ ನೆಮ್ಮದಿ ಇನ್ನೊಂದು ಕಡೆ. ಬೆಳಗಿನ ಜಾವ 6 ಗಂಟೆಯೊಳಗೆ ಎಲ್ಲ ನ್ಯೂಸ್ ಚಾನೆಲ್ಗಳು ಸುದ್ದಿ ಪ್ರಸಾರ ಮಾಡಿದ್ದವು. ಗಾಯಗೊಂಡ ಇನ್ಸ್ಪೆಕ್ಟರ್ ನಾಗರಾಜ್ ಆಸ್ಪತ್ರೆ ಸೇರಿದ್ರು. ಇತ್ತ ರಾಜೇಶ್ ಮನೆಯವರ ಫೋನ್ ಆಗಲಿ ಸ್ನೇಹಿತರ ಕರೆಗಳಾಗಲಿ ಸ್ವೀಕರಿಸುವ ಪರಿಸ್ಥಿತಿಯಲ್ಲಿರಲಿಲ್ಲ. ಆತಂಕ, ದುಗುಡ ಮನೆಯವರಿಗೆ. ಇಂತಹ ಆತಂಕದಲ್ಲೇ ರಾಜೇಶ್ ಮನೆಗೆ ಹೋದರು. ಅಂದು ಮನೆಯಲ್ಲಿ ಇದ್ದಿದ್ದ ಆತಂಕವನ್ನು ಇವರು ಇಂದಿಗೂ ಮರೆಯೋದಿಲ್ಲ. ಮನೇಲಿ ಹೋದಾಗ ಮನೆಯವ್ರಿಗೆ ಸ್ವಲ್ಪ ಮೀಡಿಯಾದಲ್ಲಿ ತೋರ್ಸೋಕ್ಕೆ ಶುರು ಮಾಡಿದರು. ಅವ್ರಿಗೆ ಮನೆಗಳಿಗೆ ಫೋನ್ ಬರೋಕ್ಕೆ ಶುರು ಆಯಿತು. ಏನೋ ನಿಮ್ಮ ಯಜಮಾನರನ್ನ, ನಿಮ್ಮ ಹಸ್ಬೆಂಡ್ನ ನಾವು ಟಿ ವಿನಲ್ಲಿ ನೋಡಿದ್ವಿ, ಏನು ಪೊಲೀಸವ್ರ ಮೇಲೆ ಅಟ್ಯಾಕ್ ಆಯ್ತಂತೆ, ಹಲ್ಲೆ ಆಯ್ತಂತೆ ಅಂತ. ನಾವು ಅಷ್ಟೊತ್ತಿಗಾಗಲೇ ಫೋನ್ಗಳನ್ನ ತೊಗೊಳ್ತಾ ಇರಲಿಲ್ಲ. ಅವ್ರು ಸ್ವಲ್ಪ ಶಾಕ್ ಆಗಿದ್ರು, ಯಾರಿಗೇನಿತ್ತು, ಹಾಸ್ಪಿಟ್ಲಿಗೆ ಯಾರೋದ್ರು, ನಾಗರಾಜ್ ಅವ್ರ ಪರಿಸ್ಥಿತಿ ಹೇಗಿದೆ ಏನು ಅಂತೆಲ್ಲ. ಆಮೇಲೆ ಸ್ವಲ್ಪ ಯಾರಿಗೂ ಏನೂ ಆಗಿಲ್ಲ, ಔಟ್ ಆಫ್ ಡೇಂಜರ್ ಅಂದ ತಕ್ಷಣ ಅವರೊಂದು ರಿಲೀಫ್ ಆದಂಥ ಒಂದು ವಿಷಯ. ನಾನು ಅವ್ರಿಗೆ ಫೋನ್ ತೊಗೊಂಡಿಲ್ಲ, ಏನೂ ಆಗಿಲ್ಲಮ್ಮ, ಆರಾಮಾಗಿದ್ದೀನಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ ನಂತರ ಅವ್ರಿಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯಿತು. ಇಂಥ ಅದೆಷ್ಟೋ ರೌಡಿಗಳನ್ನು ಮಟ್ಟ ಹಾಕಿದ ಇನ್ಸ್ಪೆಕ್ಟರ್ ರಾಜೇಶ್ಗೆ ಕೆಲವು ಘಟನೆಗಳು ನೆನೆಸಿಕೊಂಡಾಗ ಇವತ್ತಿಗೂ ಕೂಡ ಕಣ್ಣಂಚಲ್ಲಿ ನೀರು ಜಿನುಗುತ್ತೆ. ಆದರೂ ಕೂಡ ಎದೆಗುಂದದೆ ಮತ್ತೊಬ್ಬ ಬಂಡೆಯಾಗಲು ಪೊಲೀಸರು ಸದಾ ಸಿದ್ಧರಿರಬೇಕು ಅಂತಾರೆ. ಈ ಮಾತು ಕೇಳಿದಾಗ ಪೊಲೀಸರ ಆತ್ಮಸ್ಥೈರ್ಯಕ್ಕೆ ಯಾವ ಪದಕ ಕೊಟ್ಟರೆ ಸಾಟಿಯಾದೀತು ಅನ್ನುವ ಪ್ರಶ್ನೆ ಮೂಡುತ್ತೆ. ಎಸ್, ಈ ಸೆಗ್ಮೆಂಟ್ ಜೊತೆಗೆ ಇವತ್ತಿನ ಹಾಟ್ ನ್ಯೂಸ್ನ ಮುಗಿಸ್ತಾ ಇದ್ದೀವಿ. ಇದು ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೇ ನೋಡಿ.
ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.